ಶ್ರೀ ಸ್ಪರ್ಧಾ ಅಕಾಡೆಮಿ ಕೋರಮಂಗಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆ ಬೆಂಗಳೂರು. ನಾನು ಸುನಿಲ್ ಕುಮಾರ್. ಇವತ್ತಿನ ತರಗತಿಯಲ್ಲಿ 21 ಜನವರಿ 2025 ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಇತ್ತೀಚಿನ ಪ್ರಚಲಿತ ಘಟನೆ ಏನಿದೆ ಅಂತ ನೋಡೋದಾದ್ರೆ, ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ರವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇವರು 47ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇವರ ಪಕ್ಷ ರಿಪಬ್ಲಿಕನ್ ಪಕ್ಷ ಆಗಿರ್ತಕ್ಕಂಥದ್ದು. ಜನವರಿ 20, 2025 ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ 47ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅವರು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿದ್ದು, ಪ್ರಸ್ತುತ ಉಪಾಧ್ಯಕ್ಷ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ರವರ ವಿರುದ್ಧ ಜಯಗಳಿಸಿರ್ತಕ್ಕಂಥದ್ದು. ಹ್ಯಾರಿಸ್ ರವರು ಡೆಮಾಕ್ರೆಟಿಕ್ ಪಕ್ಷದ ಪ್ರಬಲ ಬೆಂಬಲವನ್ನ ಹೊಂದಿದ್ರು. ಟ್ರಂಪ್ ರವರ ಅಭಿಯಾನವು ಮುಖ್ಯವಾಗಿ ಆರ್ಥಿಕತೆಯನ್ನ ಸುಧಾರಿಸತಕ್ಕಂಥ ಭರವಸೆ ಮತ್ತು ವಲಸೆ ವ್ಯಕ್ತಿಗಳ ವಿರುದ್ಧ ಕಠಿಣ ನಿಲುವನ್ನ ಮೇಲೆ ಕೇಂದ್ರೀಕೃತವಾಗಿತ್ತು. ಇದು ಇವರ ಚುನಾವಣೆಯಲ್ಲಿ ಅವರಿಗೆ ಅತಿ ದೊಡ್ಡ ಯಶಸ್ಸನ್ನು ತಂದುಕೊಳ್ಳಲಿಕ್ಕೆ ಸಾಥ್ ಕೊಟ್ಟಿತ್ತು. ಅಮೆರಿಕದ ಇತಿಹಾಸದಲ್ಲೇ ಅಧ್ಯಕ್ಷ ಹುದ್ದೆಗೆ ಆಯ್ಕೆಯಾದ ಅತ್ಯಂತ ಹಿರಿಯ ಅಧ್ಯಕ್ಷ ಎಂಬ ಖ್ಯಾತಿಗೆ ಯಾರಪ್ಪ ಅಂತಂದ್ರೆ 78 ವರ್ಷದ ಡೊನಾಲ್ಡ್ ಟ್ರಂಪ್ ಅವರು ಪಾತ್ರರಾಗಿರ್ತಕ್ಕಂಥ ನಾವು ನೋಡ್ಬೋದು. ಈ ಮೊದಲು 77ನೇ ವಯಸ್ಸಿನಲ್ಲಿ ಚುನಾಯಿತರಾಗಿರ್ತಕ್ಕಂಥ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಜೋ ಬೈಡನ್ ಅವರು ಅತಿ ಹಿರಿಯ ಅಧ್ಯಕ್ಷ ಎನಿಸ್ಕೊಂಡಿದ್ರು. ಹಾಗಾದ್ರೆ ಆ ಹುದ್ದೆಯನ್ನ ಈಗ 78 ವರ್ಷದ ಡೊನಾಲ್ಡ್ ಟ್ರಂಪ್ ಅವರು ಅಲಂಕರಿಸಿರ್ತಕ್ಕಂಥ ನಾವು ನೋಡ್ಬೋದು. ಅಮೆರಿಕದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಿಪಬ್ಲಿಕನ್ ಪಕ್ಷದ ನಾಯಕ ಯಾರು ಅಂತಂದ್ರೆ JD ವ್ಯಾನ್ಸ್ ರವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಭಾರತಕ್ಕೆ ನಂಟಿದೆ ಅಂತ ಹೇಳ್ತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವ್ಯಾನ್ಸ್ ರವರು ಆಂಧ್ರ ಪ್ರದೇಶದ ಅಳಿಯರಾಗಿರ್ತಕ್ಕಂಥದ್ದು. ಅವರ ಪತ್ನಿ ಯಾರಪ್ಪ ಅಂತಂದ್ರೆ ಉಷಾ ಚಿಲುಕುರಿ ಅಂತಕ್ಕಂಥದ್ದು. ಉಷಾ ಚಿಲುಕುರಿ ಅವರ ಬೇರುಗಳು ಭಾರತದ ತೆಲುಗು ರಾಜ್ಯದ ಜೊತೆ ನಂಟನ್ನ ಹೊಂದಿರತಕ್ಕಂಥದ್ದು. ಉಷಾರವರ ಪೋಷಕರು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪಾಮಾರು ಗ್ರಾಮದವರು ಅಂತ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಟ್ರಂಪ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆದಿರ್ತಕ್ಕಂಥ ಭಾರತೀಯರು ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀ ರಾಮಕೃಷ್ಣನ್ ರವರು ಇರ್ತಕ್ಕಂಥದ್ದು. ಇವರು ಕೃತಕ ಬುದ್ಧಿಮತ್ತೆಯಲ್ಲಿ ಇರ್ತಕ್ಕಂಥ ವಿವೇಕ್ ರಾಮಸ್ವಾಮಿ ಅವರು ಆಡಳಿತ ಸುಧಾರಣೆ ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕಾಶ್ ಪಾಟೀಲ್ ರವರು FBI ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಹಮೀದ್ ಡಿಲ್ಲೋನ್ ರವರು ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ನಾಗರಿಕ ಹಕ್ಕುಗಳ ಬಗ್ಗೆ ಆಯ್ಕೆಯಾಗಿರ್ತಕ್ಕಂಥದ್ದು. ಜೆ ಭಟ್ಟಾಚಾರ್ಯರವರು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಚೀನಾದ ಜನಸಂಖ್ಯೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕುಸಿಯುತ್ತಿದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಇಲ್ಲಿ ಚೀನಾದಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಜನಸಂಖ್ಯೆ ಕುಸಿಯುತ್ತಿರ್ತಕ್ಕಂಥದ್ದು. 2023ರಲ್ಲಿ 140.9 ಕೋಟಿ ಇದ್ದಂತಹ ಜನಸಂಖ್ಯೆ ಈಗ ಪ್ರಸ್ತುತ 2024ರಲ್ಲಿ 140.8 ಕೋಟಿಗೆ ಇಳಿದಿರತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಜನನ ಪ್ರಮಾಣ ಕುಸಿತ ಹಾಗೂ ವೃದ್ಧರ ಪ್ರಮಾಣದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಟ್ಟು ಜನಸಂಖ್ಯೆಯ 22% ಅಂದ್ರೆ 31 ಕೋಟಿ ಜನರು 60 ವರ್ಷದ ಮೇಲ್ಪಟ್ಟವರಾಗಿರ್ತಕ್ಕಂಥದ್ದು. 2035ರ ವೇಳೆಗೆ ಈ ಸಂಖ್ಯೆ 30% ಏರಿಕೆಯಾಗಲಿದೆ ಅಂತ ಹೇಳ್ತಿದ್ದಾರೆ. ಲಿಂಗಾನುಪಾತ ಕೂಡ ಕುಸಿದಿರ್ತಕ್ಕಂಥದ್ದು. ಪ್ರತಿ 104.34 ಗಂಡು ಮಕ್ಕಳಿಗೆ ಕೇವಲ 100 ಹೆಣ್ಣು ಮಕ್ಕಳಿರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಈ ಪರಿಸ್ಥಿತಿಯಲ್ಲಿ 2025ರ ವೇಳೆಗೆ ದೇಶದ ಜನಸಂಖ್ಯೆ 130 ಕೋಟಿಗೆ ಇಳಿತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜಪಾನ್, ಇಟಲಿ, ದಕ್ಷಿಣ ಕೊರಿಯಾ ಮುಂತಾದ ಇತರೆ ದೇಶಗಳಲ್ಲೂ ಕೂಡ ಜನಸಂಖ್ಯೆ ಇಳಿಕೆ ಕಂಡು ಬಂದಿರತಕ್ಕಂಥದ್ದು. ಜನ ಪ್ರಮಾಣ ಕುಸಿತ ಹಾಗೂ ವೃದ್ಧರ ಸಂಖ್ಯೆಯಲ್ಲಿ ಹೆಚ್ಚಳದಿಂದಾಗಿ ಚೀನಾದ ಆರ್ಥಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನ್ ನೋಡೋದಾದ್ರೆ, ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಪರ್ಯಾಯವಾಗಿ ಮ್ಯಾಗ್ನೀಷಿಯಂ ಆಧಾರಿತ ಬ್ಯಾಟರಿಗಳನ್ನ ತಯಾರಿಸಲು ಸಂಶೋಧನೆ ನಡೆದಿರ್ತಕ್ಕಂಥದ್ದು. ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಪರ್ಯಾಯವಾಗಿ ರೂರ್ಕೆಲಾದ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯ NIT ಸಂಶೋಧಕರು ಮ್ಯಾಗ್ನೀಷಿಯಂ ಆಧಾರಿತ ಬ್ಯಾಟರಿಗಳನ್ನು ತಯಾರಿಸಲು ಕ್ಯಾಥೋಡ್ ವಸ್ತುವನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಹಾಗೂ ಇದು ಬ್ಯಾಟರಿ ಬಾಳಿಕೆಯನ್ನ ಹೆಚ್ಚಿಸಲಿದ್ದು ದೇಶದ ನವೀಕೃತ ಇಂಧನದ ಮೇಲೆ ಅಭಿವೃದ್ಧಿ ಹಾದಿಯಲ್ಲಿ ಹೊಸ ಹೆಜ್ಜೆ ಆಗಿರ್ತಕ್ಕಂಥದ್ದು.
ಭಾರತದಲ್ಲಿ ಮೆಗ್ನೀಷಿಯಂ ಖನಿಜ ಸಂಪತ್ತು ಹೇರಳವಾಗಿ ಲಭ್ಯ ಇರತಕ್ಕಂಥದ್ದು. ಭಾರತದಲ್ಲಿ ಎಲ್ಲೆಲ್ಲಿ ಅಂತಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತು ಉತ್ತರಾಖಂಡದಲ್ಲಿ ಅತಿ ಹೆಚ್ಚು ಮ್ಯಾಗ್ನೀಷಿಯಂ ಲಭ್ಯ ಇರತಕ್ಕಂಥದ್ದು. ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಮ್ಯಾಗ್ನೀಷಿಯಂ ಬ್ಯಾಟರಿಗಳು ಪರಿಸರದ ಮೇಲಾಗ್ತಕ್ಕಂಥ ದುಷ್ಪರಿಣಾಮಗಳನ್ನ ತಡೆಯಲಿರ್ತಕ್ಕಂಥದ್ದು ಅಂತ ಹೇಳ್ತಿದೆ. ಜೊತೆಗೆ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗ್ತದೆ ಅಂತಾನು ಕೂಡ ತಿಳ್ಕೋಬಹುದು. ಕಡಿಮೆ ವೆಚ್ಚದಲ್ಲಿ ಬ್ಯಾಟರಿಗಳನ್ನ ಉತ್ಪಾದನೆ ಮಾಡೋದಕ್ಕೆ ಸಹಕಾರಿಯಾಗ್ತದೆ. ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮದ ಸುತ್ತ ಸೂಕ್ಷ್ಮ ಪರಿಸರ ವಲಯ ಅಂತ ಹೇಳ್ಬಿಟ್ಟು ಘೋಷಿಸಲಾಗಿರ್ತಕ್ಕಂಥ ಪ್ರದೇಶ ಎಷ್ಟಪ್ಪ, ವ್ಯಾಪ್ತಿ ಎಷ್ಟಿದೆ ಅಂತಂದ್ರೆ ಕನಿಷ್ಠ 1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವ್ಯಾಪ್ತಿಯನ್ನ ಸೂಕ್ಷ್ಮ ವಲಯ ಅಂತ ಹೇಳ್ಬಿಟ್ಟು ಗುರುತಿಸಲಾಗಿರ್ತಕ್ಕಂಥದ್ದು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯ ಭದ್ರಾ, ಉತ್ತರಗುಡ್ಡ, ಅರಸೀಕೆರೆ ಮತ್ತು ಬಂಕಾಪುರ ವನ್ಯಜೀವಿ ಧಾಮಗಳನ್ನ ಸೂಕ್ಷ್ಮ ಪರಿಸರ ವಲಯ ಅಂತ ಹೇಳ್ಬಿಟ್ಟು ಘೋಷಿಸಲು ಕೇಂದ್ರ ಸರ್ಕಾರ ಶಿಫಾರಸು ಮಾಡಲು ತಾತ್ವಿಕ ಒಪ್ಪಿಗೆ ನೀಡಿರ್ತಕ್ಕಂಥದ್ದು. ಪ್ರತಿ ವನ್ಯಜೀವಿ ಧಾಮದ ಸುತ್ತಲೂ ಕನಿಷ್ಠ 1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವರೆಗೆ ಸೂಕ್ಷ್ಮ ಪರಿಸರ ವಲಯ ಅಂತ ಹೇಳ್ಬಿಟ್ಟು ಘೋಷಿಸಲಾಗಿರ್ತಕ್ಕಂಥದ್ದು ಎಂದು ಈ ಕ್ರಮದ ವನ್ಯಜೀವಿ ಸಂರಕ್ಷಣೆಗೆ ಸಹಕಾರಿಯಾಗಲಿದೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಸೂಕ್ಷ್ಮ ಪರಿಸರ ವಲಯಗಳು ಯಾವ್ಯಾವಪ್ಪ ಅಂತಂದ್ರೆ ಪರಿಸರ ಸೂಕ್ಷ್ಮ ವಲಯಗಳು ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವಿದಾವೆ ಅಂತಂದ್ರೆ ಸಂರಕ್ಷಿತ ಪ್ರದೇಶಗಳಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳು ಇರ್ತಕ್ಕಂಥದ್ದು. ಇದು ಎಷ್ಟಪ್ಪ ಅಂತಂದ್ರೆ 1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವರೆಗೆ ಸುತ್ತಮುತ್ತಲಿನ ಪ್ರದೇಶವನ್ನ ಸೂಕ್ಷ್ಮ ಪರಿಸರ ವಲಯ ಅಂತ ಹೇಳ್ಬಿಟ್ಟು ಗುರುತಿಸಲಾಗಿರ್ತಕ್ಕಂಥದ್ದು. 1986ರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯ ಪರಿಸರ ಸಚಿವಾಲಯದಿಂದ ಸೂಚಿಸಲಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇತ್ತೀಚೆಗೆ ಅಮೆರಿಕ ದೇಶವು ಭಾರತದ 3 ಅಣು ಸಂಸ್ಥೆಗಳ ಮೇಲೆ ಇದ್ದ ನಿಷೇಧವನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಏನಿದು ಅಂತ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ರವರು ಅಧ್ಯಕ್ಷರಾಗ್ತಕ್ಕಂಥ ಮುನ್ನ ಜೋ ಬೈಡನ್ ಅವರು ಏನಿದ್ರು, ಇವರ ನೇತೃತ್ವದ ಅಮೆರಿಕ ಸರ್ಕಾರವು ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಭಾರತದ 3 ಪ್ರಮುಖ ಅಣು ಸಂಶೋಧನಾ ಕೇಂದ್ರಗಳಾಗಿರ್ತಕ್ಕಂಥ ಯಾವುದಪ್ಪ ಅಂತಂದ್ರೆ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಮತ್ತು ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ ಮತ್ತು ಬಾಬಾ ಅಣು ಸಂಶೋಧನಾ ಕೇಂದ್ರ ಅಂದ್ರೆ ಇದನ್ನ ಬಾರ್ಕ್ ಅಂತ ಕರಿತೀವಿ ಸೇರಿದಂತೆ ಇವುಗಳ ಮೇಲೆ ಇರ್ತಕ್ಕಂಥ ಹಲವಾರು ದಶಕಗಳಿಂದ ವಿಧಿಸಲಾಗಿರ್ತಕ್ಕಂಥ ನಿರ್ಬಂಧಗಳನ್ನ ತೆಗೆದು ಹಾಕಲಾಗಿರ್ತಕ್ಕಂಥದ್ದು. ಶೀತಲ ಸಮರದ ಸಂದರ್ಭದಲ್ಲಿ ಅಮೆರಿಕ ದೇಶವು ಭಾರತದ ಈ ಸಂಸ್ಥೆಗಳು ತನ್ನ ಭದ್ರತೆ ಮತ್ತು ವಿದೇಶಾಂಗ ನೀತಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ಬಿಟ್ಟು ಆರೋಪಿಸಿ ಈ ನಿರ್ಬಂಧವನ್ನ ವಿಧಿಸಿರ್ತಕ್ಕಂಥದ್ದು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ನಿರ್ಧಾರವನ್ನ ಪುನರ್ ವಿಮರ್ಶಿಸಿ ಅಮೆರಿಕವು ಈ ನಿರ್ಬಂಧಗಳನ್ನ ತೆಗೆದು ಹಾಕುವ ಮೂಲಕ ಭಾರತದೊಂದಿಗೆ ತನ್ನ ಸಂಬಂಧವನ್ನ ಬಲಪಡಿಸಲು ನಿರ್ಧರಿಸಲಾಗಿರ್ತಕ್ಕಂಥದ್ದು. ಈ ನಿರ್ಧಾರದಿಂದ ಭಾರತ ಮತ್ತು ಅಮೆರಿಕದ ನಡುವೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಇಂಧನ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಾಯಕ್ಕೆ ದಾರಿ ಮಾಡಿಕೊಡಲಿದೆ ಅಂತ ಹೇಳ್ಬಿಟ್ಟು ಗುಣಮಟ್ಟದ ಮಾಪನ ಸಂಸ್ಥೆ BIS ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ IREL ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದ್ರೆ 1950ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದ ಮುಂಬೈನಲ್ಲಿರ್ತಕ್ಕಂಥದ್ದು. ಉದ್ದೇಶ ಏನು ಅಂತಂದ್ರೆ ಅಪರೂಪದ ಭೂಮಿಯ ಖನಿಜಗಳನ್ನು ಬಳಸಿಕೊಳ್ಳಲು ಮತ್ತು ಪ್ರಕ್ರಿಯೆಗೊಳಿಸಲು ಮತ್ತು ಎಲೆಕ್ಟ್ರಾನಿಕ್ಸ್ ರಕ್ಷಣೆ ಮತ್ತು ನವೀಕರಿಸಬಹುದಾದ ಶಕ್ತಿಯಂತಹ ಕೈಗಾರಿಕೆಗಳನ್ನು ಬೆಂಬಲಿಸಲು ಇದನ್ನು ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ 1978ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತಂದ್ರೆ ತಮಿಳುನಾಡಿನ ಕಲ್ಪಕಂನಲ್ಲಿ ಇರ್ತಕ್ಕಂಥದ್ದು. ಉದ್ದೇಶ ಏನು ಅಂತಂದ್ರೆ ಪ್ರಾಥಮಿಕವಾಗಿ ಪರಮಾಣು ರಿಯಾಕ್ಟರ್ಗಳು ಮತ್ತು ಸಂಬಂಧಿಸಿದ ತಂತ್ರಜ್ಞಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗಳ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಕರಿತೀವಿ. ಇದು 1954ರಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತೀಯ ಪರಮಾಣು ಸಂಶೋಧನಾ ಕೇಂದ್ರ ಬಾರ್ಕ್ ದೇಶದ ಪ್ರಮುಖ ಪರಮಾಣು ಸಂಶೋಧನಾ ಸಂಸ್ಥೆಯಾಗಿದ್ದು ಪರಮಾಣು ಶಕ್ತಿ ತಂತ್ರಜ್ಞಾನದ ವಿವಿಧ ಅಂಶಗಳಲ್ಲಿ ಆಳವಾದ ಅಧ್ಯಯನವನ್ನ ಮತ್ತು ಅಭಿವೃದ್ಧಿಯನ್ನ ಕೈಗೊಳ್ತಕ್ಕಂಥದ್ದು. ಪರಮಾಣು ರಿಯಾಕ್ಟರ್ಗಳ ವಿನ್ಯಾಸ ಮತ್ತು ನಿರ್ಮಾಣದಿಂದ ಹಿಡಿದು ಪರಮಾಣು ಔಷಧ ವಿಕಿರಣ ತಂತ್ರಜ್ಞಾನ ಮತ್ತು ಪರಮಾಣು ಸುರಕ್ಷತೆಗಳಂತಹ ವಿಶಾಲ ಕ್ಷೇತ್ರಗಳಲ್ಲಿ ಭಾರತ ತನ್ನ ಸಂಶೋಧನೆಯನ್ನ ಕೇಂದ್ರೀಕರಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು
ಚಂದ್ರನನ್ನ ಅಪಾಯದಲ್ಲಿರ್ತಕ್ಕಂಥ ಪರಂಪರೆ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು. ಇನ್ನು ಸೇರಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ವಿಶ್ವ ಸ್ಮಾರಕಗಳ ನಿಧಿ ಅಂತಕ್ಕಂಥ ಸಂಸ್ಥೆ ಚಂದ್ರನನ್ನು ಅಪಾಯದಲ್ಲಿರ್ತಕ್ಕಂಥ ಪರಂಪರೆಗಳ ತಾಣಗಳ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು. ವಿಶ್ವ ಸ್ಮಾರಕಗಳ ನಿಧಿ WMF ಅಂತ ಕರಿತೀವಿ. ಇತ್ತೀಚೆಗೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿರ್ತಕ್ಕಂಥ ಚಂದ್ರನನ್ನು ಬ್ರಹ್ಮಾಂಡದಲ್ಲಿ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪರಂಪರೆಯ ತಾಣ ಅಂತ ಹೇಳ್ಬಿಟ್ಟು ಘೋಷಿಸಿರ್ತಕ್ಕಂಥದ್ದು. ಈ ನಿರ್ಧಾರಕ್ಕೆ ಕಾರಣ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಚಂದ್ರನು ಹವಾಮಾನ ವೈಪರೀತ್ಯ ಮತ್ತು ಬಾಹ್ಯಾಕಾಶದಲ್ಲಿನ ವಿವಿಧ ವಿದ್ಯಮಾನಗಳ ಬೆದರಿಕೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿರ್ತಕ್ಕಂಥದ್ದು. ವಿಶೇಷವಾಗಿ ಬಾಹ್ಯಾಕಾಶ ತ್ಯಾಜ್ಯದ ಪ್ರಮಾಣ ಹೆಚ್ಚುತ್ತಿರ್ತಕ್ಕಂಥದ್ದು. ವಿವಿಧ ದೇಶಗಳು ಕೈಗೊಳ್ತಿರ್ತಕ್ಕಂಥ ಚಂದ್ರಯಾನ ಯೋಜನೆಗಳಿಂದಾಗಿ ಚಂದ್ರನ ಮೇಲ್ಮೈಗೆ ಧಕ್ಕೆ ಆಗ್ತಕ್ಕಂಥ ಆತಂಕ ವ್ಯಕ್ತವಾಗಿರ್ತಕ್ಕಂಥದ್ದು. WMF ನ ಅಧ್ಯಕ್ಷರಾಗಿರ್ತಕ್ಕಂಥ ಬೆನೆಡಿಕ್ಟ್ ಮಾಂಟ್ಲರ್ ಅವರು ಬಾಹ್ಯಾಕಾಶದಲ್ಲಿ ನಿಷ್ಕ್ರಿಯಗೊಂಡಂತಹ ಉಪಗ್ರಹಗಳಾಗಿರ್ಬೋದು ಮತ್ತು ರಾಕೆಟ್ಗಳಂತಹ ಭಾಗಗಳನ್ನ ಚಂದ್ರನ ಮೇಲ್ಮೈಯನ್ನು ಹಾನಿಗೊಳಿಸಲು ಸಾಧ್ಯತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥದ್ದು. ವಿಶ್ವ ಸ್ಮಾರಕಗಳ ನಿಧಿ ನೋಡೋದಾದ್ರೆ WMF ಅಂತ ಕರೀತಾರೆ, ವರ್ಲ್ಡ್ ಮಾನ್ಯುಮೆಂಟ್ಸ್ ಫಂಡ್ ಅಂತ ಹೇಳ್ಬಿಟ್ಟು. ಇದನ್ನ ವಿಶ್ವಾದ್ಯಂತ ಇರತಕ್ಕಂಥ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನ ಸಂರಕ್ಷಿಸಲು ಕೆಲಸ ಮಾಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥದ್ದು. ಈ ಸಂಸ್ಥೆಯು ಅಪಾಯದಲ್ಲಿ ಇರತಕ್ಕಂಥ ಸ್ಮಾರಕಗಳು ಮತ್ತು ತಾಣಗಳನ್ನ ಗುರುತಿಸಿ ಅವುಗಳನ್ನ ಸಂರಕ್ಷಿಸಲು ಅಗತ್ಯವಾಗಿರ್ತಕ್ಕಂಥ ಹಣಕಾಸು ಮತ್ತು ತಾಂತ್ರಿಕ ಸಹಾಯವನ್ನ ಒದಗಿಸಿರ್ತಕ್ಕಂಥದ್ದು. 1965ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗ್ತದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂದ್ರೆ ನ್ಯೂಯಾರ್ಕ್ ನಗರದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಗಡಿನಾಡ ಗಾಂಧಿ ಅಂತ ಹೇಳ್ಬಿಟ್ಟು ಖಾನ್ ಅಬ್ದುಲ್ ಗಫರ್ ಖಾನ್ ರನ್ನ ಕರಿತೀವಿ. ಹಾಗಾದ್ರೆ ಇದು ಖುದಾಯಿ ಖಿದ್ಮತ್ಗಾರ್ ಎಂಬ ಸಂಘಟನೆಯನ್ನ ರಚಿಸಿ ಬ್ರಿಟಿಷರ ವಿರುದ್ಧ ಶಾಂತಿಯುತ ಚಳವಳಿಯನ್ನ ನಡೆಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿರ್ತಕ್ಕಂಥ ಖಾನ್ ರವರನ್ನ ಗಡಿನಾಡ ಗಾಂಧಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಕ್ಕಂಥದ್ದು. ಭಾರತ ರತ್ನ, ಜವಾಹರ್ಲಾಲ್ ನೆಹರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳನ್ನ ಖಾನ್ ಅಬ್ದುಲ್ ಗಫರ್ ಖಾನ್ ರವರಿಗೆ ನೀಡಲಾಗಿರ್ತಕ್ಕಂಥದ್ದು. ದೇಶ ವಿಭಜನೆಯನ್ನ ವಿರೋಧಿಸಿ ಖಾನ್ ರವರು ಪಾಕಿಸ್ತಾನದಲ್ಲಿ ಗೃಹ ಬಂಧನದಲ್ಲಿ ಇರ್ತಾರೆ. ಬಹುಪಾಲು ಜೀವನವನ್ನ ಗೃಹ ಬಂಧನದಲ್ಲೇ ಕಳೀತಾರೆ ಅಂತಕ್ಕಂಥದ್ದು. 1988 ಜನವರಿ 20ರಂದು ಜಲಾಲಾಬಾದ್ನಲ್ಲಿ ಇವರು ನಿಧನರಾಗ್ತಾರೆ. ಬರ್ಲಿನ್ ಚಿತ್ರೋತ್ಸವಕ್ಕೆ ಆಯ್ಕೆಯಾದ ಕನ್ನಡದ ಮೊದಲ ಚಲನಚಿತ್ರ ಯಾವುದಪ್ಪ ಅಂತಂದ್ರೆ ವಾಗಾಚಿ ಪಾಣಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದು ನಟೇಶ್ ಹೆಗಡೆ ಅವರು ನಿರ್ದೇಶನದ ಅನುರಾಗ್ ಕಶ್ಯಪ್ ರವರು ನಿರ್ಮಾಣ ಮಾಡಿರ್ತಕ್ಕಂಥ ಕನ್ನಡದ ವಾಗಾಚಿ ಪಾಣಿ ಚಿತ್ರದ ಬರ್ಲಿನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಗೊಂಡಿರ್ತಕ್ಕಂಥದ್ದು. ಈ ಚಲನಚಿತ್ರೋತ್ಸವಕ್ಕೆ ಪ್ರವೇಶ ಪಡೆದ ಮೊದಲ ಕನ್ನಡದ ಚಿತ್ರ ಇದಾಗಿರ್ತಕ್ಕಂಥದ್ದು. ಫೆಬ್ರವರಿ 13ರಿಂದ 23ರವರೆಗೆ ನಡೆಯಲಿರ್ತಕ್ಕಂಥ ಚಲನಚಿತ್ರೋತ್ಸವದಲ್ಲಿ ಬರ್ಲಿನ್ ಫೋರಂ ವಿಭಾಗದಲ್ಲಿ ಈ ಚಿತ್ರ ವರ್ಲ್ಡ್ ಪ್ರೀಮಿಯರ್ ಆಗಲಿದೆ. ಈ ಭಾಗದಲ್ಲಿ 30 ಚಿತ್ರಗಳು ಸ್ಪರ್ಧೆಯಲ್ಲಿರ್ತಕ್ಕಂಥದ್ದು. ಅಮರೇಶ್ ನುಗಡೋಣಿಯವರ ದಲಿತ ಮಹಿಳೆ ಕುರಿತಾದ ಚಲನಚಿತ್ರ ಇರ್ತಕ್ಕಂಥದ್ದು. ಅಮರೇಶ್ ನುಗಡೋಣಿ ದಲಿತ ಮಹಿಳೆಯ ಕುರಿತಾಗಿ ಇರ್ತಕ್ಕಂಥ ಕಥೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ಕೂಡ ಸ್ಪರ್ಧಾ ಅಕಾಡೆಮಿಗೆ ಜಾಯಿನ್ ಆಗ್ಬೇಕಾ? ಹಾಗಾದ್ರೆ ಇವತ್ತೇ ಜಾಯಿನ್ ಆಗಿ 20% ಡಿಸ್ಕೌಂಟ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಎಲ್ಲಾ ಕೋರ್ಸ್ಗಳು ಯಾವ್ಯಾವ್ದಿದೆ ಅಂತಂದ್ರೆ KS ಆಗಿರ್ಬೋದು, PSI, SDA, FDA, PDO, ಗ್ರೂಪ್ ಸಿ, ವಿಲೇಜ್ ಅಕೌಂಟೆಂಟ್, ಎಲ್ಲ PC, PSI ಎಲ್ಲ ಎಕ್ಸಾಮ್ಸ್ಗೂ ಕೂಡ ಕಂಪ್ಲೀಟ್ ಕೋಚಿಂಗ್ ಅನ್ನ ತರಬೇತಿಯನ್ನ ನೀಡಲಾಗ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು.